Hello everyone, welcome to Growth Partners. ಇದು ಒಂದು ನಮ್ಮ ಟ್ಯಾಲಿ ಆಡ್ ಆನ್ ಆದ ಶೋ ಲಾಸ್ಟ್ ಪರ್ಚೇಸ್ ರೇಟ್ ಇನ್ ಸೇಲ್ಸ್ ಆ್ಯಂಡ್ ಪರ್ಚೇಸ್ ಇನ್ವಾಯ್ಸ್ ಇನ್ ಟ್ಯಾಲಿ. ಬಹಳಷ್ಟು ಬಿಸ್ನೆಸ್ಸಲ್ಲಿ ನಮಗೆ ಲಾಸ್ಟ್ ಪರ್ಚೇಸ್ ರೇಟ್ ನೋಡಬೇಕು ಅಂತ ಅವಶ್ಯಕವಾಗಿರುತ್ತದೆ ಟ್ಯಾಲಿಯಲ್ಲಿ. ಯಾಕಂದರೆ ಡಿಫಾಲ್ಟ್ ಟ್ಯಾಲಿಯಲ್ಲಿ ಲಾಸ್ಟ್ ಪರ್ಚೇಸ್ ರೇಟ್ನ ಶೋ ಆಗೋದಿಲ್ಲ, ಯಾವುದೇ ಫೀಚರ್ಸ್ ಇಲ್ಲ ಡಿಫಾಲ್ಟ್ ಟ್ಯಾಲಿಯಲ್ಲಿ. ಬಟ್ ಈ ಒಂದು ಆ್ಯಡ್ ಆನಲ್ಲಿ ನಾವು ಬಿಲ್ ಕ್ರಿಯೇಟ್ ಮಾಡುವಾಗ ಲಾಸ್ಟ್ ಪರ್ಚೇಸ್ ರೇಟ್ ಎಷ್ಟಿತ್ತು ಅಂತ ನೋಡ್ಬೋದು. ಸೊ ಆ ಒಂದು ಆ್ಯಡ್ ಆನ್ನ ನಾನು ಆಲ್ರೆಡಿ ಟ್ಯಾಲಿಯಲ್ಲಿ ಎನೇಬಲ್ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ಸ್ಟಾಕ್ ಸಮರಿಗೆ ಹೋಗ್ತೇನೆ. ಇಲ್ಲೂ ಐಟಮ್ 1. ಸೊ ಒಂದು ಪರ್ಚೇಸ್ ಇನ್ವಾಯ್ಸ್ನ ಓಪನ್ ಮಾಡ್ತೀನಿ. ಇವಾಗ ಇದು ಇಲ್ಲಿ ನೋಡಿ ಲಾಸ್ಟ್ ಪರ್ಚೇಸ್ ರೇಟ್ ಅಂತ ಒಂದು ಫೀಚರ್ ಕಾಣ್ತಾ ಇದೆ. ಸೊ ಇದು ಡಿಫಾಲ್ಟಲ್ಲಿ ಇರೋದಿಲ್ಲ, ಮತ್ತು ನಾವೊಂದು ಆ್ಯಡ್ ಆನ್ನ ಎನೇಬಲ್ ಮಾಡ್ಕೊಂಡಿದ್ದಕ್ಕಾಗಿ ಈ ಫೀಚರ್ ಬಂದಿದೆ. ಸೊ ಇವಾಗ ನಾನು ಲಾಸ್ಟ್ ಪರ್ಚೇಸ್ ರೇಟ್ನ ಚೇಂಜ್ ಮಾಡ್ತೀನಿ. 1500. ಸೊ ಇದು ಇನ್ವಾಯ್ಸ್ನ ಓಕೆ ಕೊಡ್ತೀನಿ, ಎಂಟರ್ ಮಾಡ್ತೀನಿ. ವೋಚರ್ ಸೇವ್ ಆಯಿತು, ಎಕ್ಸೆಪ್ಟ್. ನೆಕ್ಸ್ಟ್ ನಾನು ಎಸ್ಕೇಪ್ ಕೊಟ್ಟು ಇವಾಗ ವೋಚರ್ಸ್ಗೆ ಹೋಗಿ ಒಂದು ಪರ್ಚೇಸ್ ಇನ್ವಾಯ್ಸ ಕ್ರಿಯೇಟ್ ಮಾಡ್ತೀನಿ. ಪರ್ಚೇಸ್ ಕಸ್ಟಮರ್ 1, ಪರ್ಚೇಸ್ ಅಕೌಂಟ್ ಐಟಮ್ 1. ಸೊ ಇವಾಗ ನೋಡಿ ಲಾಸ್ಟ್ ಪರ್ಚೇಸ್ ರೇಟ್ 1500 ನಾವು ಆಗಲೇ ಕ್ರಿಯೇಟ್ ಮಾಡಿದ್ವಲ್ಲ ಆ ಥರ. ಮತ್ತು ಲಾಸ್ಟ್ ಪರ್ಚೇಸ್ ರೇಟ್ ಇಲ್ಲಿ ಶೋ ಆಗ್ತಿದೆ 1500. ಮತ್ತು ನೀವು ಇವಾಗ 1200 ಹಾಕಿದರೆ ಮತ್ತು ಅದು ಶೋ ಆಗುತ್ತೆ ನೆಕ್ಸ್ಟ್ ನೀವು ಪರ್ಚೇಸ್ ಬಿಲ್ ಕ್ರಿಯೇಟ್ ಮಾಡುವಾಗ. ಸೊ ಇದನ್ನ ಎಂಟರ್ ಕೊಡ್ತೇನೆ ಇವಾಗ ನಾನು, ಎಕ್ಸೆಪ್ಟೆಡ್. ನೆಕ್ಸ್ಟು ಇದು ಸೇಮ್ ಸೇಲ್ಸ್ಗೂ ಕೂಡ ಈ ಥರನ ಅಪ್ಲೈ ಆಗುತ್ತೆ. ಸೇಲ್ಸ್ ಇನ್ವಾಯ್ಸ್ ಕಸ್ಟಮರ್ 1, ಸೇಲ್ಸ್ ಅಕೌಂಟ್ ಐಟಮ್ 1. ಸೊ ಇವಾಗ ನೋಡಿ ಲಾಸ್ಟ್ ಪರ್ಚೇಸ್ ರೇಟ್ 1500. ಸೊ ಇದರಿಂದ ನಾವು ಬಿಲ್ ಕ್ರಿಯೇಟ್ ಮಾಡುವಾಗ ಲಾಸ್ಟ್ ಪರ್ಚೇಸ್ ರೇಟ್ ಎಷ್ಟಿತ್ತು ಅಂತ ಇಲ್ಲೇ ನೋಡ್ಕೋಬೋದು, ನಾವು ಕನ್ಫ್ಯೂಷನ್ ಇರೋದಿಲ್ಲ. ಸೊ ಈ ಒಂದು ಆ್ಯಡ್ ಆನ್ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ, ಕಾಲ್ ಮಾಡ್ಬೋದು. ಮತ್ತು ಇದೇ ಥರದ ಬೇರೆ ವಿಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.